ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿದ್ದೇವೆ. ಇಲ್ಲಿ ನಾವು ನಾರದ ಮಹರ್ಷಿಗಳು ಯುಧಿಷ್ಠಿರನಿಗೆ ಧೃತರಾಷ್ಟ್ರನು ಯಾವ ರೀತಿ ಯೋಗಿಕ ಅಭ್ಯಾಸವನ್ನು ಪ್ರಾರಂಭ ಮಾಡಿದನು ಅನ್ನುವಂಥದ್ದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 13ನೇ ಅಧ್ಯಾಯದ 54ನೇ ಶ್ಲೋಕ. ಜಿತಾಸನೋ ಜಿತಶ್ವಾಸಃ ಪ್ರಹ್ಯಾಹೃತ ಷಡೀಂದ್ರಿಯಃ ಹರಿಭಾವನಯಾ ಧ್ವಸ್ತ ರಜಸ್ಸತ್ವ ತಮೋಮಲಃ. ಯೌಗಿಕ ಆಸನವನ್ನು ಪ್ರಾಣಾಯಾಮವನ್ನು ವಶಪಡಿಸಿಕೊಂಡವನು ಪರಾತ್ಪರ ದೇವೋತ್ತಮ ಪುರುಷನತ್ತ ಇಂದ್ರಿಯಗಳನ್ನು ತಿರುಗಿಸಬಹುದು. ಆ ಮೂಲಕ ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ತ್ರಿಗುಣಗಳ ಕಲ್ಮಶಗಳಿಂದ ಅವನು ಅಬಾಧಿತನಾಗುವನು. यौगिक आसन प्राणायाम को जिन्होंने अपने वश कराया है वो इंद्रियों को परम पुरुष के ओर चला सकता है. इससे वो सत्व रज तमस ये ऐहिक त्रिगुणों के कल्मशों से अबाधित होता है. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮುಂತಾದವು ಯೋಗ ವಿಧಾನದ ಪ್ರಾಥಮಿಕ ಕ್ರಿಯೆಗಳಾಗಿವೆ. ಮಹಾರಾಜ ಧೃತರಾಷ್ಟ್ರನು ಈ ಪ್ರಾಥಮಿಕ ಕ್ರಿಯೆಗಳಲ್ಲಿ ಸಿದ್ಧಿಯನ್ನು ಪಡೆಯಲೇಬೇಕಾಗಿತ್ತು. ಏಕೆಂದರೆ ಅವನು ಪವಿತ್ರವಾದ ಸ್ಥಳದಲ್ಲಿ ಕುಳಿತಿದ್ದನು. ದೇವೋತ್ತಮ ಪರಮಪುರುಷ ಹರಿ ಎಂಬ ಒಂದೇ ಧ್ಯೇಯದ ಮೇಲೆ ಏಕಾಗ್ರನಾಗಿದ್ದನು. ಹೀಗೆ ಅವನ ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಮಗ್ನವಾಗಿದ್ದವು. ಈ ಪ್ರಕ್ರಿಯೆ ಐಹಿಕ ತ್ರಿಗುಣಗಳ ವಾಸನೆಯಿಂದ ಬಿಡುಗಡೆ ಪಡೆಯಲು ಭಕ್ತನಿಗೆ ನೇರವಾಗಿ ಸಹಾಯ ಮಾಡುತ್ತವೆ. ಅತ್ಯುನ್ನತ ಗುಣವಾದ ಐಹಿಕ ಸತ್ವಗುಣ ಕೂಡ ಐಹಿಕ ಬಂಧನಕ್ಕೆ ಕಾರಣವಾಗಿದೆ. ಅಂದ ಮೇಲೆ ರಜಸ್ಸು ತಮಸ್ಸುಗಳೆಂಬ ಇತರ ಗುಣಗಳ ಬಗ್ಗೆ ಹೇಳಬೇಕಾದ್ದೇನಿದೆ? ರಜಸ್ಸು ತಮಸ್ಸುಗಳು ಐಹಿಕ ಅನುಭೋಗಕ್ಕಾಗಿ ಕಾತರಿಸುವ ಐಹಿಕ ಲಾಲಸೆಯನ್ನು ಹೆಚ್ಚಿಸುತ್ತವೆ. ಕಾಮದ ಬಲವಾದ ಭಾವನೆ ಸಂಪತ್ತು ಮತ್ತು ಅಧಿಕಾರ ಸಂಚಯ ಮಾಡಲು ಕೆರಳಿಸುತ್ತದೆ. ಈ ಎರಡು ಮೂಲಭೂತ ಮನೋಧರ್ಮಗಳನ್ನು ಜಯಿಸಿದವನು ಜ್ಞಾನ ಮತ್ತು ನೈತಿಕತೆಯನ್ನು ಒಳಗೊಂಡ ಸತ್ವಸ್ಥಿತಿಗೆ ಏರುತ್ತಾನೆ. ಸತ್ವಸ್ಥಿತಿಗೆ ಏರಿದವನು ಕೂಡ ಚಕ್ಷುಷ್, ಜಿಹ್ವಾ, ಘ್ರಾಣ, ಶ್ರವಣ, ಸ್ಪರ್ಶಗಳೆಂಬ ಇಂದ್ರಿಯಗಳನ್ನು ನಿಗ್ರಹಿಸಲಾರ. ಆದರೆ ಭಗವಾನ್ ಹರಿಯ ಪಾದ ಕಮಲಗಳಲ್ಲಿ ಶರಣಾಗತನಾದವನು ಮೇಲೆ ಹೇಳಿದಂತೆ ಐಹಿಕ ತ್ರಿಗುಣಗಳ ಪ್ರಭಾವವನ್ನು ಮೀರಬಲ್ಲನು. ಭಗವಂತನ ಸೇವೆಯಲ್ಲಿ ಸ್ಥಿರನಾಗುವನು. ಆದ್ದರಿಂದ ಭಕ್ತಿಯೋಗದ ಪ್ರಕ್ರಿಯೆ ಭಗವಂತನ ಪ್ರೇಮಮಯ ಸೇವೆಗೆ ಇಂದ್ರಿಯಗಳನ್ನು ನೇರವಾಗಿ ತೊಡಗಿಸುತ್ತದೆ. ಅದು ಸಾಧಕನನ್ನು ಐಹಿಕ ಕಾರ್ಯಗಳಲ್ಲಿ ತೊಡಗದಂತೆ ತಡೆಯುತ್ತದೆ. ಇಂದ್ರಿಯಗಳನ್ನು ಲೋಕಾಸಕ್ತಿಯಿಂದ ಭಗವಂತನ ಪ್ರೇಮಮಯ ಅಲೌಕಿಕ ಸೇವೆಗೆ ತಿರುಗಿಸುವ ಈ ಪ್ರಕ್ರಿಯೆಯನ್ನು ಪ್ರತ್ಯಾಹಾರವೆಂದು ಕರೆಯಲಾಗಿದೆ. ಇಡೀ ಪ್ರಕ್ರಿಯೆಯನ್ನೇ ಪ್ರಾಣಾಯಾಮವೆಂದು ಕರೆಯಲಾಗಿದೆ. ಅಂತಿಮವಾಗಿ ಇದು ಸಮಾಧಿಯಲ್ಲಿ ಅಥವಾ ಸರ್ವಶ್ರೇಷ್ಠನಾದ ಭಗವಾನ್ ಹರಿಯನ್ನು ಸರ್ವ ಪ್ರಕಾರದಿಂದ ಪ್ರಸನ್ನಗೊಳಿಸುವ ತನ್ಮಯತೆಯಲ್ಲಿ ಕೊನೆಗೊಳ್ಳುತ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.